ಪ್ರಧಾನಿ ನರೇಂದ್ರ ಮೋದಿ ಬಹುತೇಕ ಸಂದರ್ಭದಲ್ಲಿ ಗಂಭೀರವಾಗಿರ್ತಾರೆ. ಚುನಾವಣಾ ಭಾಷಣಗಳಲ್ಲಿ ಒಮ್ಮೊಮ್ಮೆ ಪ್ರತಿಪಕ್ಷಗಳ ವಿರುದ್ಧ ತೀವ್ರವಾದ ವಾಗ್ದಾಳಿ ನಡೆಸ್ತಾರೆ, ಟೀಕೆ ಮಾಡ್ತಾರೆ, ಆರೋಪ ಮಾಡ್ತಾರೆ, ಆಕ್ರೋಶ ಹೊರಹಾಕ್ತಾರೆ. ಹಾಗೆಯೇ ಕಾಲಕಾಲಕ್ಕೆ ಪ್ರತಿಪಕ್ಷಗಳನ್ನು ವ್ಯಂಗ್ಯ ಮಾಡ್ತಾರೆ, ಹಾಸ್ಯ ಚಟಾಕಿ ಮೂಲಕ ಟಾಂಗ್ ಕೊಡ್ತಾರೆ. ರಾಜಕೀಯದಲ್ಲಿ ಇದ್ದಿದ್ದಂತೆ ಇದಕ್ಕೆ ನಿದರ್ಶನ ಎಂಬಂತೆ ಚುನಾವಣೆಯಲ್ಲಿ BJP ನೇತೃತ್ವದ NDA 400 ಸೀಟು ಗೆಲ್ಲುತ್ತದೆ ಎಂಬುದನ್ನು ಕೂಡ ಪದೇ ಪದೇ ಹೇಳಿ ಪ್ರತಿಪಕ್ಷಗಳನ್ನು ಮೋದಿ ಮಂಗ್ಯ ಮಾಡಿದ್ದಾರಂತೆ. ಅಂದರೆ 400 ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ 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 ವಿರೋಧ ಪಕ್ಷಗಳು 400 ಗೆಲ್ಲೋದಿಲ್ಲ, 400 ಏನು ಮಂಗ್ಯ ಮಾಡಿದ್ದಾರೆ ಅಂತಂದರೆ ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿ ಹೇಳ್ತಾರೆ, ನಾನು ಪದೇ ಪದೇ NDA ಮೈತ್ರಿಕೂಟ BJP 370 ಮತ್ತು NDA ಮೈತ್ರಿಕೂಟ 400 ಸೀಟ್ ಗೆಲ್ಲುತ್ತೆ ಅಂತ ಹೇಳ್ತಾನೆ ಇದ್ದೆ. ವಿಪಕ್ಷಗಳೇನು ಮಾಡ್ತಾ ಇದೆ, ಇಲ್ಲ 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 NDA 400 ಸೀಟ್ ಗೆಲ್ಲಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ನಾವು 400 ಸೀಟ್ ಏನು ಗೆಲ್ತೀವಿ ಅಂತ ಹಾಕಿದ್ವು, ನಾವು ಸುಮ್ಮನೆ ಒಂದು ಹೇಳಿದ್ವಪ್ಪ. ಪ್ರತಿಪಕ್ಷಗಳೇನು ಮಾಡ್ತು, ಅದನ್ನು 400 ಸೀಟ್ ಗೆಲ್ಲಲ್ಲ ಅಂತ ಅಭಿಯಾನ ಮಾಡಿದರು. ಎಲ್ಲ ಕಡೆ ನನ್ನ ಹೇಳಿಕೆಯಲ್ಲೇ ಸ್ತುತಿ ನಡೀತಾ ಇದೆ. ಅಂದರೆ ನಾನು ಹೇಳಿದ್ದು 400 ಸೀಟ್ ನಾವು ಗೆಲ್ತೀವಿ ಅಂತೇಳಿ, 400 ವಿರೋಧ ಪಕ್ಷಗಳು 400 ಗೆಲ್ಲಲ್ಲ ಅಂತೇಳಿ. ಅಂದರೆ ನಾನು ಏನು ಹೇಳಿದ್ರು 400 ಸೀಟು ಅಂತೇಳಿ ಅದನ್ನು ವಿರೋಧ ಪಕ್ಷಗಳೇ ಜಾಸ್ತಿ ಮಾಡ್ತಾ ಇದೆ. ಈಗ 400 ಸೀಟು ಗೆದ್ದು ಏನು ಮಾಡ್ತಾರೆ ಎಂಬ ಬಗ್ಗೆ ಚರ್ಚೆ ಶುರುವಾಗಿದೆ ಅಂತ ಅವರು ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. 400 ಸೀಟನ್ನು ನಾನು ಶುರು ಮಾಡಿದ್ದೆ, ವಿರೋಧ ಪಕ್ಷಗಳು ಅದನ್ನೇ ಇಟ್ಕೊಂಡಿದೆ. ಸರಿ, ಹಾಗಿದ್ರೆ BJP 400 ಲೆಕ್ಕ ಯಾವ ರೀತಿ ಆಗತ್ತೆ ಅಂತೇಳಿ ಬನ್ನಿ. BJP 400, ಈ ಬಾರಿ BJP 400 ಬರುತ್ತೆ ಅಂಥೇಳಿ ಅವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತಾನೇ ಇದ್ದಾರೆ. 2024ರಲ್ಲಿ BJP ಅಬ್ಕಿ ಬಾರ್ 400 ಪಾರ್ ಅಂತ ಘೋಷಣೆ. ಅಬ್ಕಿ ಬಾರ್ 400 ಪಾರ್ ಅಂತಂದರೆ ಈ ಬಾರಿ 400 ಮೀರಿ ಅಂತ. 2014ರಲ್ಲಿ ಇದೇ ನರೇಂದ್ರ ಮೋದಿ ಅವರು 282 ಸ್ಥಾನಗಳನ್ನು ಗಳಿಸ್ಕೊಂಡಿದ್ರು. ಬೇಕಿದ್ದದ್ದು 272. ಆದರೆ ಮಿತ್ರ ಪಕ್ಷಗಳೆಲ್ಲ ಸೇರಿ ಸರ್ಕಾರ ರಚಿಸಿತು. ನರೇಂದ್ರ ಮೋದಿಯವರಿಗೆ ಸಂಪೂರ್ಣ ಬಹುಮತ ಇತ್ತು, ನಂಬರ್ 1. ಆಗ BJP ಗಳಿಸಿದ್ದು 44, ಕಾಂಗ್ರೆಸ್ ಗಳಿಸಿದ್ದು 44. 2019ರಲ್ಲಿ 53 ಗಳಿಸುತ್ತೆ ಕಾಂಗ್ರೆಸ್. ಇವರು 303, BJP ಒಂದೇ ಗಳಿಸುತ್ತೆ. BJP ಎಲ್ಲ ಮೈತ್ರಿಕೂಟ ಸೇರಿ 333. 2 ಬಾರಿ ಗೆದ್ದಾಗಲೂ ಕೂಡ ನರೇಂದ್ರ ಮೋದಿಯವರಿಗೆ ಬೇರೆ ಯಾವುದೇ NDA ಮೈತ್ರಿಕೂಟದ ಅಗತ್ಯ ಇರಲಿಲ್ಲ. ಆದರೆ ಯಾವಾಗ ನಾವು ಮೈತ್ರಿಯನ್ನು ಮಾಡ್ಕೋತೀವಿ ಅವ್ರ ಜೊತೆ ಹೋಗಬೇಕಾಗತ್ತೆ, ಅದು ಒಂದು ಸೈದ್ಧಾಂತಿಕವಾದಂತಹ ನಿಲುವುಗಳಾಗುತ್ತೆ. ಈಗ 53 ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿತ್ತು. ಇವರು ಹೇಳ್ತಾರೆ 400. 2024ರಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರ ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಶುರುವಾಗಿದೆ. ನೋಡಿ, 2014ರಲ್ಲಿ 44 ಗೆದ್ದಿತ್ತು ಕಾಂಗ್ರೆಸ್, 44. 2014ರಲ್ಲಿ 44. 2019ರಲ್ಲಿ ಬ್ಯಾಕ್ ಹೋಗಿ, 2014ರಲ್ಲಿ 44, 2019ರಲ್ಲಿ 52 ಕ್ಷೇತ್ರಗಳ ಕೈಪಡೆ ಗೆದ್ದಿತ್ತು. ನಿಮ್ಗೆ ಗೊತ್ತಿರಲಿ, 2014ರಲ್ಲಿ BJP 282 ಕ್ಷೇತ್ರ ಗೆದ್ದಿತ್ತು. BJP 282 ಕ್ಷೇತ್ರ ಗೆದ್ದಿತ್ತು. 2019ರಲ್ಲಿ BJP 303 ಕ್ಷೇತ್ರಗಳನ್ನು ಗೆದ್ದಿತ್ತು. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ನೋಡೋಣ. 2019ರಲ್ಲಿ 53 ಸೀಟೇನು ಪಡೆದಿತ್ತು ಕಾಂಗ್ರೆಸ್, ಅವರಿಗೆ 19% ವೋಟ್ಗಳು ಬಂದಿತ್ತು. 19%, ಅಂದರೆ ಇಡೀ ದೇಶದಲ್ಲಿ 100 ಜನರ ಪೈಕಿ 19 ಜನ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅಂತೇಳಿ. BJPಗೆ ಒಂದು 34%ಗಿಂತ ಜಾಸ್ತಿ ಇತ್ತು. 2019ರಲ್ಲಿ 19% ಮತಗಳೊಂದಿಗೆ ಜಯ. ನೋಡಿ, 19% ವೋಟ್ ಬಂದ ಕಾರಣಕ್ಕಾಗಿ 52 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಗಳಿಸಿತ್ತು. ಈಗ ಒಂದು ಒಳ್ಳೆ ಅದ್ಭುತ ಲೆಕ್ಕಾಚಾರ ಕೊಡ್ತೀನಿ. ಇಂಥ ಲೆಕ್ಕಾಚಾರ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಮಾತ್ರ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, 2024ರಲ್ಲಿ ಕಾಂಗ್ರೆಸ್ 100 ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆಯಂತೆ. ನೆನಪಿಟ್ಕೊಳ್ಳಿ, 19% ವೋಟ್ ಬಂದ ಕಾರಣಕ್ಕಾಗಿ 53 ಕ್ಷೇತ್ರ ಗೆದ್ದಿದೆ. ಈ ಬಾರಿ ಕಾಂಗ್ರೆಸ್ ಹೇಳ್ಕೊಳತ್ತೆ, ನಾವು ಈ ಬಾರಿ ಡಬಲ್ 100 ಕ್ಷೇತ್ರ ಗೆಲ್ತೀವಿ. 100 ಕ್ಷೇತ್ರ ಗೆಲ್ಲಬೇಕು ಅಂತಂದ್ರೆ ಏನಾಗುತ್ತೆ,
ದೇಶದಲ್ಲಿ ಸುಮಾರು 250 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್. ನಿಮ್ಗೆ ನೆನಪಿರಲಿ, 543 ಕ್ಷೇತ್ರ ಇದೆ. ಇಲ್ಲಿ JDS ಇದೆ, DMK ಇದೆ, ಅಣ್ಣಾ DMK ಇದೆ, ತೃಣಮೂಲ ಕಾಂಗ್ರೆಸ್ ಇದೆ, ಬಿಜು ಜನತಾದಳ ಇದೆ, ಆಮೇಲೆ ಏನು JDU ಇದೆ, ಆಮೇಲೆ SP ಇದೆ, BSP ಇದೆ. ಇದೆಲ್ಲ ಪಕ್ಷಗಳಿರ್ಬೋದು. ಆಮ್ ಆದ್ಮಿ ಇದೆ, ಇದೆಲ್ಲ ಪಕ್ಷಗಳಿರ್ಬೋದು. ಎಷ್ಟೇ ಪಕ್ಷಗಳಿರಲಿ ಸರ್, 250 ಕ್ಷೇತ್ರದಲ್ಲಿ ಎರಡೇ ಪಕ್ಷ ಇರೋದು, ಒಂದು ಕಾಂಗ್ರೆಸ್, ಒಂದು BJP. ಅರ್ಥ ಆಯ್ತಾ? ತಮಿಳ್ನಾಡಲ್ಲಿ DMK, ಅಣ್ಣಾ DMK, ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಕೆಲವು, ಉತ್ತರ ಪ್ರದೇಶದಲ್ಲಿ ಕೆಲವು, ಉಳಿದ ಜಾಗ ಅಂದರೆ 50% ಕ್ಷೇತ್ರಗಳಲ್ಲಿ ಎರಡೇ ಪಾರ್ಟಿ, ಮೂರನೇ ಪಾರ್ಟಿಗೂ ಅವಕಾಶ ಇಲ್ಲ. ಯಾವುದು? 250 ಕ್ಷೇತ್ರಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್ ಇದೆ. ಹಾಗಿದ್ರೆ ಲೆಕ್ಕಾಚಾರ ನೋಡೋಣ, ಏನಾಗುತ್ತೆ 250 ಕ್ಷೇತ್ರಗಳಲ್ಲಿ. 250ರ ಪೈಕಿ 100ರಲ್ಲಿ BJPಯನ್ನು ಕಾಂಗ್ರೆಸ್ ಸೋಲಿಸಬೇಕು, ಬೇರೆಲ್ಲೂ ಅಲ್ಲ. 250 ಕ್ಷೇತ್ರ ಬೇರೆ ಯಾರಿಲ್ಲ, ಇಲ್ಲ SP ಇಲ್ಲ, DMK ಇಲ್ಲ, JDS ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಮಣ್ಣು ಮಸಿ ಯಾವುದೂ ಇಲ್ಲ. ಕಾಂಗ್ರೆಸ್ BJP 250 ಕ್ಷೇತ್ರ 100ರಲ್ಲಿ ಸೋಲಿಸಬೇಕು. ಹೇಗೆ? 250ರ ಪೈಕಿ 100ರಲ್ಲಿ BJPಯನ್ನು ಕಾಂಗ್ರೆಸ್ ಏನಾದರೂ ಸೋಲಿಸಿದರೆ ಏನಾಗುತ್ತೆ ಬನ್ನಿ ಹೇಳ್ತೀನಿ. 250 ಕ್ಷೇತ್ರಗಳ ಪೈಕಿ ಈಗ 51 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಪ್ರಬಲವಾಗಿರೋದು, ಈಗ ಲೆಕ್ಕಾಚಾರ ಪ್ರಕಾರ. ಹಾಗಿದ್ರೆ ಡಬಲ್ ಏನಾಗುತ್ತೆ ಬನ್ನಿ ಪಾಯಿಂಟ್ ಕೊಡ್ತೀನಿ. 183 ಕ್ಷೇತ್ರಗಳಲ್ಲಿ 250ರಲ್ಲಿ 51 ಕ್ಷೇತ್ರಗಳಲ್ಲಿ ಪ್ರಬಲವಾಗಿದೆ. 183 ಕ್ಷೇತ್ರ, ಇನ್ನು 250ರ 183 ಕ್ಷೇತ್ರಗಳಲ್ಲಿ 3 ಚುನಾವಣೆ ನಡೀತಿದ್ದು ಇಟ್ಕೊಳ್ಳಿ. 2019, 2014, 2009. ಈ ಸಂದರ್ಭದಲ್ಲಿ ಒಮ್ಮೆ ಮಾತ್ರ ಕೈಗೆ ಜಯ ಸಿಕ್ಕಿದೆ. ಕಳೆದ 15 ವರ್ಷಗಳಲ್ಲಿ ಈ 183 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸಲ. ನೆಕ್ಸ್ಟ್ ಪಾಯಿಂಟಿಗೆ ಬನ್ನಿ. 309 ಕ್ಷೇತ್ರಗಳಲ್ಲಿ, ಅದು ಬಿಟ್ಟು ಹೊರಗೆ ಬನ್ನಿ. ಈಗ 309 ಕ್ಷೇತ್ರ ಟೋಟಲ್, 309 ಕ್ಷೇತ್ರಗಳಲ್ಲಿ 3 ಚುನಾವಣೆಯಲ್ಲಿ ಒಮ್ಮೆ ಕೂಡ ಗೆದ್ದಿಲ್ಲ. ಅರ್ಥ ಆಯ್ತಾ ನಿಮಗೆ? ಎಷ್ಟು ಕ್ಷೇತ್ರಗಳಲ್ಲಿ 3 ಚುನಾವಣೆಯಲ್ಲಿ 1 ಬಾರಿ ಗೆದ್ದಿತ್ತು ಮತ್ತು 309 ಕ್ಷೇತ್ರಗಳಲ್ಲಿ ಇಲ್ಲಿ ತನಕ ಗೆದ್ದೇ ಇಲ್ಲ, ಒಮ್ಮೆ ಕೂಡ ಗೆದ್ದಿಲ್ಲ. 3 ಚುನಾವಣೆಯಲ್ಲಿ ಒಮ್ಮೆನೂ ಗೆದ್ದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಬನ್ನಿ. ಭಾರತ್ ಜೋಡೋ ಯಾತ್ರೆಯಿಂದ 13% ಇದ್ದಂಥ ಕಾಂಗ್ರೆಸ್, 53 ಸೀಟ್ ಗಳಿಸಿದ್ದಂಥ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗಳಿಸಬಹುದು. 53 ಇದ್ದದ್ದು 100 ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ಗೆ. ಹಾಗಿದ್ರೆ ಪರ್ಸೆಂಟೇಜ್ ಆಫ್ ವೋಟ್ ಎಷ್ಟು ಜಾಸ್ತಿ ಆಗಬೇಕು ಬನ್ನಿ ಹೇಳ್ತೀನಿ. ಮತಗಳಿಕೆ ನೋಡಿ, 19% ಇದೆಯಲ್ಲ ಕಳೆದ ಬಾರಿ ಗೆದ್ದಿದ್ದು ಕಾಂಗ್ರೆಸ್. 6% ಜಾಸ್ತಿ ಆದರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಕ್ಕಲಿಗ ಬೆಲ್ಟ್ನ ಮತಗಳು 19% ಇದ್ದಂಥ ಮತಗಳು JDSನ 6% ಕಾಂಗ್ರೆಸ್ಗೆ ಬಂತಲ್ಲ, ದೊಡ್ಡ ಲಾಭ ಆಯ್ತಲ್ಲ. ಅದೇ ಥರ BJP ಪಾಳಯದಿಂದ 6% ಮತಗಳು ಜಾಸ್ತಿ ಆದರೆ, ಅಂದರೆ 19% ಪಡೆದಿದ್ದಂಥ ಕಾಂಗ್ರೆಸ್ ಈ ಬಾರಿ 25%ಕ್ಕೆ ಏನಾದರೂ ಏರಿಕೆ ಆದರೆ ಲೆಕ್ಕಾಚಾರ ಮೇಲೆ ಕೆಳಗೆ ಆಗುತ್ತೆ. ಏನಾಗ್ಬೋದು ನೋಡಿ, ಮತಗಳಿಕೆ ಕೇವಲ 6% ಮತಗಳಿಕೆ ಜಾಸ್ತಿ ಆದರೆ ಕಾಂಗ್ರೆಸ್ಗೆ 6%. ಸರ್, 19% ಓಟಲ್ಲಿ ನೀವು 53 ಗಳಿಸಿದ್ದೀರಿ, 6% ಮತ ಜಾಸ್ತಿ ಆದರೆ 100 ಸೀಟ್ ಗೆಲ್ಲತ್ತಂತೆ ಕಾಂಗ್ರೆಸ್. ಇದೊಂದು ಲೆಕ್ಕಾಚಾರ. ಆದರೆ ಮತಗಳಿಕೆ 1% ಕಡಿಮೆ ಆದರೆ ನೋಡಿ, ತುಂಬ ಸೂಕ್ಷ್ಮ. 19% ಇದ್ದಾಗ ಎಷ್ಟು ಬಂತು? 53 ಸೀಟ್ ಬಂದಿತ್ತು ಕಳೆದ ಬಾರಿ. 25% ಬಂದರೆ ಎಷ್ಟಾಗುತ್ತೆ ಕಾಂಗ್ರೆಸ್ ಸೀಟು? 100 ಆಗುತ್ತೆ. 24% ಆದರೆ 3 ಸೀಟ್ ಕಡಿಮೆ ಆಗುತ್ತೆ, 97% ಆಗುತ್ತೆ. 97% ಆಗುತ್ತೆ. ಬನ್ನಿ ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ. ಒಂದು ವೇಳೆ ಮತಗಳಿಕೆ 5% ಕಡಿಮೆ ಆದರೆ, ಈಗ ನಾನೇನು ಹೇಳಿದೆ, 19%ಗೆ 6% ಜಾಸ್ತಿ ಆದರೆ ಎಷ್ಟು ಬರುತ್ತೆ? 100 ಸೀಟ್ ಬರುತ್ತೆ. 19%ಗೆ 5% ಜಾಸ್ತಿ ಆದರೆ 24% ಆಗುತ್ತೆ. ಎಷ್ಟು ಬರುತ್ತೆ ಸೀಟು? 97. ಅದು ಕಾಂಗ್ರೆಸ್ನ ಪಾಸಿಟಿವ್ ಅಂತ ಇಟ್ಕೊಳ್ಳೋಣ. ಒಂದು ವೇಳೆ 19% ಇದ್ದಂಥ ವೋಟ್ ಶೇರ್ ಕಡಿಮೆಯಾಗಿ 5% ಕಡಿಮೆ ಆದರೆ 14% ಆದರೆ ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ ಗೊತ್ತಾ? 21 ಸ್ಥಾನಕ್ಕೆ ಬೀಳುತ್ತೆ. 53 ಇದ್ದದ್ದು 21 ಸ್ಥಾನಕ್ಕೆ. ಪರ್ಸೆಂಟೇಜ್ ಲೆಕ್ಕಾಚಾರ ನೋಡಿ. 19% ಇದ್ರೆ ಎಷ್ಟು? 53 ಬಂದಿತ್ತು. 25% ಆದರೆ ಎಷ್ಟು ಬರುತ್ತೆ? 100 ಬರುತ್ತೆ. 24% ಆದರೆ ಎಷ್ಟು ಬರುತ್ತೆ? 97 ಬರುತ್ತೆ. ಕಳೆದ ಬಾರಿ 19 ಇತ್ತು, 5% ಕಡಿಮೆ ಆದರೆ 21 ಸ್ಥಾನಕ್ಕೆ ಕಾಂಗ್ರೆಸ್ ಕುಸಿಯುತ್ತೆ. ಆದರೆ ನೆಕ್ಸ್ಟ್ 2019ಕ್ಕಿಂತ 1% ಕಡಿಮೆ ಆದರೆ, ಕಳೆದ ಬಾರಿ 19% ಇತ್ತಲ್ವಾ,
53 ಬಂದಿತ್ತು. 1% ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, 47 ಆಗುತ್ತೆ ಕಾಂಗ್ರೆಸ್ನ. 6% ಜಾಸ್ತಿ ಆದರೆ 100 ಆಗುತ್ತೆ, 5% ಜಾಸ್ತಿ ಆದರೆ 97 ಆಗುತ್ತೆ, 5% ಕಡಿಮೆ ಆದರೆ 21 ಆಗುತ್ತೆ, 1% ಕಡಿಮೆ ಆದರೆ 47 ಆಗುತ್ತೆ. ಈ ಲೆಕ್ಕಾಚಾರ ನಿಮಗೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಆಮೇಲೆ 3% ಮತ ಕಡಿಮೆ ಆದರೆ 19% ಇದ್ದದ್ದು 16% ಆದರೆ 3% ಕಡಿಮೆ ಆದರೆ ಕಾಂಗ್ರೆಸ್ 33 ಸ್ಥಾನಕ್ಕೆ ಬಂದು ನಿಲ್ಲತ್ತೆ. 6% ಜಾಸ್ತಿ ಆದರೆ 100, 5% ಜಾಸ್ತಿ ಆದರೆ 97, 1% ಕಡಿಮೆ ಆದರೆ 47, 5% ಕಡಿಮೆ ಆದರೆ 21, 3% ಕಡಿಮೆ ಆದರೆ 33ಕ್ಕೆ ಕಾಂಗ್ರೆಸ್ ಕುಸಿಯುವಂಥ ಸಾಧ್ಯತೆ ಇದೆ. 2 ಆ್ಯಂಗಲಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಒಂದು ವೇಳೆ 100 ಸೀಟು ಗೆಲ್ತು ಅಂತ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಬ್ ಕಿ ಬಾರ್ 400 ಪಾರ್ ಆಗೋದಿಲ್ಲ BJP ಆ್ಯಂಡ್ NDA. ಅರ್ಥ ಆಯ್ತಾ? BJP ಆ್ಯಂಡ್ NDA ಕಾಂಗ್ರೆಸ್ 100 ಸೀಟ್ ಬಂದರೆ ನಾಳೆದು ನೀವು ಲೆಕ್ಕ ಹಾಕೊಳ್ಳಿ, ಕಾಂಗ್ರೆಸ್ ಏನೋ 100 ಸೀಟ್ ಬಂತು ಅಂತೇಳಿ. ಅಬ್ ಕಿ ಬಾರ್ 400 ಪಾರ್ ಇಲ್ಲ. ಎಲ್ಲಿಗೆ ಬರುತ್ತೆ? 250ರಿಂದ 300 ಸೀಟ್ ಒಳಗೆ ಸೀಮಿತವಾಗುತ್ತೆ ಕಾಂಗ್ರೆಸ್. 100 ಬರಬೇಕಂದ್ರೆ 6% ವೋಟ್ ಜಾಸ್ತಿ ಆಗಬೇಕು ಕಾಂಗ್ರೆಸ್ಗೆ. ಈ ಲೆಕ್ಕಾಚಾರ. ಆಮೇಲೆ ಕೇರಳ, ಕರ್ನಾಟಕ, ತೆಲಂಗಾಣದಲ್ಲಿ 10+ ಸೀಟನ್ನು ಗೆಲ್ಲಬಹುದು. ಓಕೆ. ಉತ್ತರ, ಪೂರ್ವ, ಪಶ್ಚಿಮದ ರಾಜ್ಯಗಳಲ್ಲಿ ಕಾಂಗ್ರೆಸ್ ದುರ್ಬಲವಾಗಿದೆ. ಆ ಭಾಗದಲ್ಲಿಲ್ಲ. ಕೇರಳದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಕಾಂಗ್ರೆಸ್ ಗೆಲ್ಬೋದು. 100 ಹೆಂಗೆ ಗೆಲ್ಬಹುದಾ, ಗೆಲ್ಲೋಕ್ಕಾಗೋದಿಲ್ಲ, ಒಂದು ವಿಶ್ಲೇಷಣೆ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ. ಬಹುಶಃ ನಿಮಗೀಗ ಅದ್ಭುತವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಳೆದ ಬಾರಿ 19% ಕಾಂಗ್ರೆಸ್ಗೆ ಓಟು, 53 ಸೀಟ್ ಗೆದ್ದಿತ್ತು. ಈ ಬಾರಿ ಅದು 25% ಆದರೆ 100 ಸೀಟ್ ಗೆಲ್ಲತ್ತೆ. 100 ಸೀಟ್ ಗೆದ್ದರೆ BJP 250ರಿಂದ 300ಕ್ಕೆ ಇಳಿಬೇಕಾಗತ್ತೆ. 4%, 6% ಜಾಸ್ತಿ ಆದರೆ 25%. 25% ಅಂದರೆ ಕಾಂಗ್ರೆಸ್ಗೆ 100 ಸೀಟ್ ಬರುತ್ತೆ. 5% ಆದರೆ 97, 5% ಕಡಿಮೆ ಆದರೆ ಕಳೆದ ಬಾರಿಗಿಂತ 21.